ಅಂತ 3 ದಿವಸದ ಕಾರ್ಯಕ್ರಮ, 5 ದಿವಸದ ಕಾರ್ಯಕ್ರಮ. ಇವತ್ತು ಮೊದಲನೇ ಕಾರ್ಯಕ್ರಮದಲ್ಲಿ ಪೂಜ್ಯ ಗುರುಗಳ ನೇತೃತ್ವದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೇವೆ. ಆದರೆ ಇನ್ನೂ ಕೂಡ ಸ್ವಲ್ಪ ಸಮಯ ಕೊಡ್ಬೋದಾಗಿತ್ತು. ಬೇರೆ ಒಂದು ಘಟನೆ ನರೋಣದಲ್ಲಿ ಆಗಿರೋದ್ರಿಂದ ಅಲ್ಲಿ ನಮ್ಗೆ ಹೋಗೋದಿರೋದ್ರಿಂದ ನಾನು ಎಲ್ಲ ಸಮಿತಿ ಸದಸ್ಯರ ಅಪ್ಪಣೆ ಮೇರೆಗೆ 2 ಮಾತಾಡಿ ಹೋಗೋಣ ಅಂತಕ್ಕಂಥದ್ದು ಕೂಡ ಕೇಳ್ಕೊಂಡಾಗ ಅವಕಾಶ ಮಾಡಿಕೊಟ್ಟಿದ್ರು. ಇವತ್ತು ವರ್ಷದಂತೆ ಈ ವರ್ಷಗಳು ಭಾಳ ವಿಜೃಂಭಣೆಯಿಂದ ಬಸವೇಶ್ವರ ಜಯಂತಿ ಕೂಡ ನಾವು ಕಮಲಾಪುರದಲ್ಲಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಸತತವಾಗಿ ನಡೀತಾನೆ ಇದೆ ಮತ್ತು ಬರ್ತಾ ಕೂಡ ಇವತ್ತು ಕಲಬುರಗಿಯಲ್ಲೂ ಕೂಡ ನಡೀತಕ್ಕಂಥ 29, 30 ಬಹಳ ವಿಜೃಂಭಣೆಯಿಂದ ಬಸವೇಶ್ವರ ಜಯಂತಿ ಕೂಡ ಆಚರಣೆ ಕೂಡ ಎಲ್ಲ ಜಿಲ್ಲೆಯಲ್ಲಿ ನಾವು ಎಲ್ಲ ಹಿರಿಯರ ನೇತೃತ್ವದಲ್ಲಿ ಯಾವ ಪಾರ್ಟಿ ಪಕ್ಷ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. ಇವತ್ತು ಎಲ್ಲರಿಗೂ ವಿಶ್ವಗುರು ಬಸವಣ್ಣನವರಂತಂದ್ರೆ ಜಯಂತಿಯ ಎಲ್ಲ ಇಡೀ ನಾವು ಲಂಡನ್ನಲ್ಲಿ ಹೋಗಿನೂ ಕಮಲಾಪುರದವರೇ ಪಾಟೀಲ್ ಅವರು ಇದ್ದರು. ಅವ್ರ ಅಪ್ಪಣೆ ಮೇರೆಗೆ ಬಸವೇಶ್ವರ ಸ್ಟ್ಯಾಚ್ಯೂಗೆ ಹೋಗಿ ನನ್ನ ಹರ ಹಾಕಿ ದರ್ಶನ ತಗೊಂಡು ಕೂಡ ಭಾಳ ಅತಿ ಖುಷಿ ಅನಿಸಿದ್ದು. ಯಾವುದರ ದಿನ ಅಂದರೆ ನಾನು ಲಂಡನ್ಗೆ ಹೋಗಿದ್ದು ಕೂಡ ಸಾರ್ಥಕ ಅಂತಕ್ಕಂಥದ್ದು ಬಸವೇಶ್ವರ ಮೂರ್ತಿ ಬಳಿ ಹೋಗಿ ನಾನು ದರ್ಶನ ತಗೊಂಡು ಬಂದಿದ್ದೆ. ಯಾಕಂತಂದ್ರೆ ಇವತ್ತು ಲಂಡನ್ ಎಂಥ ಪ್ಲೇಸ್ದಲ್ಲಿ ಅದಂತಂದ್ರೆ ಆಜು ಬಾಜು ನಮ್ಮ ಲ್ಯಾಂಡ್ ಪಾರ್ಲಿಮೆಂಟ್, ದಿಲ್ಲಿ ಒಳಗೆ ಪಾರ್ಲಿಮೆಂಟ್ ಅದ್ರ ಪಕ್ಕದಲ್ಲಿ ಬಸವೇಶ್ವರ ಸ್ಟ್ಯಾಚ್ಯೂ ಇರೋದ್ರಿಂದ. ಆದರೆ ಇವತ್ತು ಕಮಲಾಪುರದಿಂದ ಇದ್ದಂಥ ನೀರಜಣ್ಣವರು ಲಂಡನ್ನಲ್ಲಿ ಮೇಯರ್ ಆಗಿದ ತಕ್ಷಣ ಒಂದು ಬಸವೇಶ್ವರ ಮೂರ್ತಿಯಲ್ಲಿ ಮಾಡಬೇಕಾದ್ರೆ ಅವ್ರಿಗೆ ಕೇಳಿದ್ರೆ ಎಷ್ಟು ತಕ್ಲೀಫ್ ಆಗಿದೆ ಅಣ್ಣ ನಾನು ಮಾಡ್ಲಿಕ್ಕೆ ಅಂತ ನಿಮ್ಗೆ ಹೇಳ್ಬಾರ್ದು, ಅಷ್ಟು ತಕ್ಲೀಫ್ ಆದರೂ ಬಿಟ್ಟಿಲ್ಲ, ನಾನು ಮಾಡಿ ತೋರಿಸಿದ್ದೀನಿ ಇಲ್ಲಿ ಅಂತಕ್ಕಂಥದ್ದು ಕೂಡ ಹೇಳಿದ್ರು. ನಾ ಮೊನ್ನೆ ಬೆಂಗಳೂರಿನಾಗ ಹೋದಾಗ ಕೂಡ 2 ಸಲ ನನಗೆ ಸಿಕ್ಕಿದ್ರು. ಹೇಳಿದ್ರು ಕಮಲಾಪುರನ 2 ಕಾರ್ಯಕ್ರಮ ಮಾಡೋಣ, ನಾವೆಲ್ಲ ಸಮಯ ಕೊಡ್ಬೇಕಂತ ಕೂಡ ಕೇಳಿದ್ರು. ನೀವು ಯಾವಾಗಲೂ ಬರೋಣ, ನಮಗೆ ಕೂಡ ಸಮಯ ಕೊಡ್ತೀವಿ, ಎಲ್ಲರೂ ಒಗ್ಗಟ್ಟಾಗಿ ಮಾಡೋಣ ಅಂತ ಕೂಡ ನಾನು ಹೇಳಿದ್ದೀನಿ. ಇವತ್ತು ನಾವು ಜಾಸ್ತಿ ಸಮಯ ತಗೊಳ್ಳೋದೆ ಇವತ್ತು ಅಣ್ಣ ಬಸವಣ್ಣನವರು ಮಾಡಿದಂಥ ಕೆಲಸಗಳು, ಇವತ್ತು ಅವ್ರ ಮಾರ್ಗದರ್ಶನ, ಅವರ ಆಶೀರ್ವಾದ, ಇವತ್ತು ನಾವು ಕೂಡ ಶಾಸಕರಾಗಬೇಕಾದ್ರೆ ಅಣ್ಣ ಬಸವಣ್ಣವರ ಆಶೀರ್ವಾದ ಇವತ್ತು ನಮಗೂ ಕೂಡ ಇದೆ ಅಂತಕ್ಕಂಥದ್ದು ಕೂಡ ನಾವು ನೆನೆಸ್ಕೋಬೇಕಾಗಿದೆ. ನಾವೆಲ್ಲರೂ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. 5 ದಿವಸ ನಡೀತಕ್ಕಂಥ ಸತತ ಈ ಕಾರ್ಯಕ್ರಮದಲ್ಲಿ ಕೂಡ ನಾವು ಏನು ನಮ್ಮ ಕೈಲಿ ಆಗಿದಷ್ಟು ನಮಗೇನು ಕೂಡ ಸಮಿತಿ ಯಾವುದು ಕೂಡ ನಮ್ಗೆ ಹೇಳಿಲ್ಲ. ಆದರೂ ನನಗೇನು ಜವಾಬ್ದಾರಿ ಒಪ್ಪಿಸ್ತೀರೋ, ನನ್ನಿಂದ ಏನಾಗ್ತದೆ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತಕ್ಕಂಥದ್ದು ಕೂಡ ಈ ಮುಖಾಂತರ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಯಾಕಂತಂದರೆ ಇವತ್ತು ನಾವು ಶಾಸಕರಾಗಬೇಕಾದ್ರೂ ಕಮಲಾಪುರದಿಂದ ಹೆಚ್ಚಿನ ಮತಗಳು ಹಾಕಿ ನಾವೆಲ್ಲರೂ ಆಶೀರ್ವಾದ ಮಾಡಿದ್ದೀವಿ. ನಾವು ಎಂದೂ ಕೂಡ ಕಮಲಾಪುರ ಜನಗಳಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಒಂದು ಆಶೀರ್ವಾದ ನಾವು ಕೂಡ ಮಾಡಿದ್ದೀವಿ. ಇವತ್ತು ಕಮಲಾಪುರದಲ್ಲಿ ಇವತ್ತು ವಿ ಆಫೀಸ್ ಕೂಡ ಉದ್ಘಾಟನೆ ನಾವು ಮಾಡಿದ್ದೀವಿ. ಇವತ್ತು ಕಮಲಾಪುರ ಅಂತಂದರೆ ಶಿಕ್ಷಕರಂದರೆ ಕಮಲಾಪುರ ಅಂತಕ್ಕಂಥದ್ದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧವಾದ ಯಾವುದಿದೆ ಅಂದರೆ ಕಮಲಾಪುರ ಗ್ರಾಮ, ಕಮಲಾಪುರ ತಾಲೂಕು ಅಂತಕ್ಕಂಥದ್ದು ಕೂಡ ಇರೋದ್ರಿಂದ ಇವತ್ತು ಡೈಟ್ ಕಾಲೇಜ್ ಬೇರೆ ಕಡೆ ಶಿಫ್ಟ್ ಆದ್ರೂ ಇವತ್ತು ನಾವು BO ಆಫೀಸ್ ಪ್ರಾರಂಭ ಮಾಡಿ ನಿಮ್ಮೆಲ್ಲ ಆಶೀರ್ವಾದ ಮೇರೆಗೆ ಇವತ್ತು ಒಳ್ಳೆಯ ಕೆಲಸಗಳು ಕೂಡ ನಡೀತಾ ಇದೆ. ಮುಂದಿನ ದಿನಗಳ ಹೆಚ್ಚಿನ ಆದ್ಯತೆ ಕಮಲಾಪುರದಲ್ಲಿ ಕೊಟ್ಟು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ಹೇಳಿದ್ದೀನಿ. ಈಗಾಗಲೇ ಏನೇನು ಸಮಸ್ಯೆಗಳಿದೆ ನನ್ನ ಕೈಲಿ ಆದಷ್ಟು ಕೂಡ ಕೆಲಸ ಮಾಡ್ತಕ್ಕಂಥದ್ದು ಕೂಡ ತಾವು ಎಲ್ಲರೂ ನೋಡಿದ್ದೀವಿ. ಇವತ್ತು ನಾವು ಪಟ್ಟಣ ಪಂಚಾಯತಿಗೆ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು 40 ಕೋಟಿ ವೆಚ್ಚದಲ್ಲಿ ಇವತ್ತು ಕಮಲಾಪುರದ ಪಟ್ಟಣ ಪಂಚಾಯತಿ ಬರ್ತಕ್ಕಂಥ 24x7 ನೀರು ವಾಟರ್ ಸಪ್ಲೈ ಕೆಲಸಗಳು ಈಗಾಗಲೇ ಕೂಡ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಮತ್ತು ಮಿನಿ ವಿಧಾನಸೌಧ ಕೂಡ ಟೆಂಡರ್ ಆಗಿದೆ ಮತ್ತು ತಾಲೂಕು ಹಾಸ್ಪಿಟಲ್ ಕೂಡ 42 ಕೋಟಿ ರೂಪಾಯಿ ಕೊಟ್ಟು ಅದು ಕೂಡ ಟೆಂಡರ್ ಆಗಿದೆ. ನಿಮ್ಮೆಲ್ಲ ಆಶೀರ್ವಾದ ಮೇರೆಗೆ ಒಂದು 10-15 ದಿವಸದಲ್ಲಿ ಎಲ್ಲ ಪೂರ 3 ಕೆಲಸಗಳು ಪ್ರಾರಂಭ ಆಗ್ತಾವ